त्रैलोक्यसम्पदाल्लेखनमल्लेखनविद्ये सच्चिदानन्दरूपाय शिवाय ब्रह्मणे नमः। यावाउस्करबलवकानां प्रकृतिं शास्त्रपालना तां धर्मजानं शम्भो प्रणमामि विव संपृक्तो वागरथ प्रतिपत्ते। ಎಲ್ಲ ತಾಯಂದಿರು ಸ್ವಲ್ಪ ಕೂಡ್ರಿ, ನಿಮ್ಮದು ಉಡಿ ತುಂಬಾ ಕಾರ್ಯಕ್ರಮ. ಇದು ಕಾರ್ಯಕ್ರಮ ಆದ ನಂತರ ಇಲ್ಲೇ ಕುಂದ್ರಿಸಿ ಮಾಡೋಣ. ಅಲ್ಲೇ ಜಾಗದ ಮೇಲೆ ಕೂಡ್ರಿ. ಇಲ್ಲಿಯವರೆಗೆ ಆಶುತೋಷ್ ಭಗವಾನ್ ಭೋಲೆನಾಥ ಶಂಭೋ ಮಹಾದೇವ್ ಸಾಕಾರ ರೂಪದಲ್ಲಿ ಸೇವೆಯನ್ನ ಸಲ್ಲಿಸಿದ್ದೀರಿ. ಇವತ್ತಿನ ಈ ಮಂಗಲಕರವಾದ ಕಾರ್ಯಕ್ರಮದಲ್ಲಿ ಅನೇಕ ಕಾರ್ಯಕ್ರಮಗಳು ಇಲ್ಲಿ ನೆರವೇರ್ತಾ ಇದ್ದೇವೆ. ಇದು ಆದ ನಂತರ ನಮಗೆ ಸೂಚನೆ ಕೊಡ್ತಾ ಇರ್ತೀನಿ. ನೀವು ಎಲ್ಲಿ ಕುಳಿತೀರಿ ಅಲ್ಲೇ ನಿಮಗೆ ತೀರ್ಥ ಬರ್ತದ. ನೀವು ನಮ್ಮ ತನ ಬಂದು ತೀರ್ಥ ತಗೋಬೇಡ್ರಿ, ಇದು ಗದ್ದಲಿ ಎಬ್ಬಿಸ್ತಾರ. ಮತ್ತು ತೀರ್ಥ ತಗೊಂಡ ನಂತರ ಮತ್ತೆ ನಿಮ್ ಜಾಗದಾಗೆ ನೀವು ಕೂಡ್ರಿ. ತೀರ್ಥ ತಗೊಂಡ ನಂತರ ಅಲ್ಲಿವರೆಗೆ ಯಾರು ಏಳಬೇಡ್ರಿ. ಸ್ವಲ್ಪ ಸಮಯದಲ್ಲಿ ನಮ್ಮದ ಪಾದ ಪೂಜೆ ಆದ ನಂತರ ನಾವು ಪ್ರವಚನ ಮಾಡ್ಬೇಕಂತ ವಿಚಾರ ಇತ್ತು, ಆದ್ರ ಸಮಯದ ಅಭಾವ. ಇಲ್ಲಿ ಪ್ರವಚನ ಆ ನಂತರ ಸಮಯ ಸಿಕ್ಕರ ನಾವು ಮಾಡೋಣ.
ತತ್ಪೂರ್ವದಲ್ಲಿ ನಿಮ್ಮ ಎಲ್ಲ ಬಯಕೆಗಳು ಭಗವಂತ ಆದಷ್ಟು ಬೇಗ ನಡೆಸಿಕೊಳ್ಳಿ ಅನ್ನತಕ್ಕಂಥದ್ದು ಒಂದು ಸಂಕಲ್ಪ ಇಲ್ಲಿ ಮಾಡ್ತೀವಿ. ಅದೇ ರೀತಿಯಾಗಿ ಬಸವಣ್ಣವರು ಒಂದು ಸುಂದರವಾಗಿರತಕ್ಕಂಥ ವಚನದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಆ ಶಿವನಿಗೆ ಎಲ್ಲಿ ನೋಡಿದ್ರು ಅವರಂತ. ಶಿವ ಹುಟ್ಟಿಸಿದ ನಂತರ ನಾವು ಏನು ಮಾಡಬೇಕು ಅನ್ನತಕ್ಕಂಥದ್ದು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ರುದ್ರೋ ಭೂತ್ವ ರುದ್ರೋ ಭವೇತ್, ಶಿವದಾಸ ಮಣೆ ಭೃಂಗಿ ಕೀಟ ನ್ಯಾಯ ಶಿವರೂಪ ಹೋಯ ನಿಶ್ಚಯೇಶಿ. ಮರಾಠಿ ಒಳಗ ಸುಂದರವಾಗಿರತಕ್ಕಂಥ ಮಾತನ್ನು ಹೇಳಿದ್ದಾರೆ. ಶಿವರೂಪ ಹೋಯೇ ನಿಶ್ಚಯೇಶಿ. ಹೇಳಿ. ಯಾರ್ದು ನಾವು ಧ್ಯಾನ ಮಾಡ್ತೀವಿ ಅವ್ರದ್ದು ಗುಣಗಳ ನಾವು ಧಾರಣ ಮಾಡ್ಕೊಳ್ತೀವಿ. ಯಾರ ಸಹವಾಸದಾಗ ನಾವ್ ಇರ್ತೀವಲ್ಲ ಅಂಥವ್ರದ್ದು ಗುಣ ನಮಗ್ ಬಡ್ಕೊಳ್ತಾವ. ಕುಡುಕರ ಸಹವಾಸ ಮಾಡಿದ್ರಂದ್ರ ಒಂದಿನ ಕುಡಿನೇ ಬೇಕಾಗ್ತದೆ. ಬೀಡಿ ಹೊಡೆಯರ ಸಹವಾಸ ಮಾಡಿದ್ರ ಒಂದಿನ ಬೀಡಿ ಹೊಡಿನೇ ಬೇಕಾಗ್ತದೆ. ಆ ರೀತಿಯಾಗಿ ಯಾರ ಸಂಘ ಮಾಡ್ತೀವಿ ಅಂಥವ್ರ ಸಂಘ ದೋಷ ನಮಗ ಹತ್ತದ. ಅದಕ್ಕೆ ಸಾರ ಸಜ್ಜನರ ಸಂಘವನ್ನು ಲೇಷು ಕಂಡಯ್ಯ ಅಂತಂದ್ರು. ದೂರ ದುರ್ಜನರ ಸಂಘ ಭಂಗವಯ್ಯ. ಎರಡುಂಟು ಒಂದು ಹಿಡಿ ಒಂದು ಬಿಡು, ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಗನ ಶರಣರು. ಶರಣರ ಸಹವಾಸದಾಗ ಬಂದಾಗ ಸಂತಾಪ ಇರಂಗಿಲ್ಲ ಏನ್ರಿ. ಈಗ ನೀವು ಇಲ್ಲಿ ಬಂದು ಕೊಡ್ತೀರಿ, ಬಹಳ ತಾಪದ ಏನೀಗ. ಮನೆಗಿದ್ರಿ ಬೇಕ ತಾಪ, ಇಲ್ಲೆಲ್ಲಿದ ತಾಪ. ಪಾಪ ತಾಪ ದೈನ್ಯಗೇಲೆ. ಇಲ್ಲಿ ಬಂದು ಕುಳಿತ್ರ ಅವ್ರದ್ದು ತಾಪ ಹೋಗ್ತದ, ಅವ್ರದ್ದು ಪಾಪ ಹೋಗ್ತದ, ಅವ್ರ ದರಿದ್ರಿ ಹೋಗ್ತದ ಏನ್ರಿ. ಅದಕ್ಕೆ ಇವು ಮೂರು ಕಳ್ಕೋಬೇಕಾದ್ರೆ ಒಂದೇ ಸ್ಥಾನ ಅದ. ಯಾವುದು ಅಂತಂದ್ರೆ ಅದು ಸದ್ಗುರುವಿನ ಸ್ಥಾನ. ಅಂಥ ಒಂದು ಸದ್ಗುರುವಿನ ಸ್ಥಾನದಲ್ಲಿ ತಾವೆಲ್ಲರೂ ಇವತ್ತು ದಯಮಾಡಿಸಿ ಪೂಜೆಯನ್ನ ಕೈಗೊಂಡಿದ್ದೀರಿ. ಅದೇ ರೀತಿಯಾಗಿ ಜನ್ಮಕ್ಕೆ ಬಂದ ನಂತರ ಶಿವನ ಸ್ಮರಣ ಮಾಡಬೇಕು, ಶಿವನ ರೂಪ ಧಾರಣ ಮಾಡ್ಕೊಳ್ಬೇಕು. ಅದಕ್ಕೆ ನೋಡ್ರಿ, ನೀವೆಲ್ಲರೂ ಶಿವನ ರೂಪ ಧಾರಣ ಮಾಡ್ಕೊಂಡ್ ಕೂತೀರಿ. ಪಾರ್ವತಿ ರೂಪ ನೀವು ಧಾರಣ ಮಾಡಿದ್ರ ಶಿವನ ರೂಪ ನೀವು ಧಾರಣ ಮಾಡ್ಕೊಂಡಿರಿ ಏನ್ರಿ. ಶಿವ ಪಾರ್ವತಿ ಕಣ್ಣಂಗ್ ಕಾಣಿಸಗತ್ತಿರಿ ಇಲ್ಲಿ. ಅದಕ್ಕ ಅಂಥ ಒಂದು ಶಿವಪಾರ್ವತಿಯ ಜೋಡಿ ನಿಮ್ಮ ಸಂಸಾರದಲ್ಲಿ, ಶಿವಪಾರ್ವತಿಯರ ಸಂಸಾರ ಯಾವ ರೀತಿಯಾಗಿ ಅದ ನೋಡ್ರಿ. ಅಲ್ಲಿ ವಿರುದ್ಧ ಪ್ರಾಣಿಗಳು ಕೂಡ ಅಲ್ಲಿ ವೈರತ್ವ ದೂರ ಮಾಡಿ ಅವ ಹೆಂಗವ ಸಮಾಧಾನ. ಪಾರ್ವತಿ ವಾಹನ ಯಾವ್ದ ಗುರುತದೇನ್ರಿ? ಪಾರ್ವತಿ ವಾಹನ ಶಿವ ಅದ. ಮತ್ತ ಇವ್ರದ್ದು ವಾಹನ ನಂದಿ ಅದ. ಮತ್ತ ನಂದಿಗಿ ಮತ್ತ ಶಿವಕ್ಕ ಕೂಡಿ ಬರ್ತದ ವಿರುದ್ಧ ಪ್ರಾಣಿಗಳು. ಅಂದ್ರೂ ಕೂಡ ಶಾಂತದಿಂದ ನಂದಿ ಕುಂತನ, ಶಾಂತದಿಂದ ಶಿವ ಕುಂತ. ಮತ್ತ ಕಾರ್ತಿಕಂದು ವಾಹನ ಯಾವುದದ? ಕಾರ್ತಿಕನ ವಾಹನ ನವಿಲದ, ನವಿಲು. ಮತ್ತೆ ಈಶ್ವರನ ಕೊಳ್ಳಾಗಿ ಅಂತದ ಏನದ? ಸರ್ಪದ. ಆ ಸರ್ಪಕ್ಕ ಮತ್ತು ನವಿಲಿಗಿ ಬಾಳ ವೈರ ಪ್ರಾಣಿ ಅವ, ಅಂದ್ರೂ ಕೂಡ ಸಮಾಧಾನ ಕುಂತ. ಮತ್ತು ಗಣಪತಿ ವಾಹನ ಇಲಿ ಅದ. ಇಲಿನೂ ಕೂಡ ಶಾಂತ ಕುಂತದ, ಅಲ್ಲೇ ಮೋದಕ್ ತಿನ್ಕೋಂತ ಗಣಪತಿದ ಕದ್ದು ಏನ್ರಿ. ಹಾವು ಕೂಡ ಸುಮ್ಮ ಕುಳ್ತದ. ಈ ರೀತಿಯಾಗಿರತಕ್ಕಂಥ ವಿರುದ್ಧ ಪ್ರಾಣಿಗಳನ್ನು ಕೂಡ ನಿರ್ವೈರ್ಯ ಸ್ವಾಪದೆಯೋ ಸಮದೃಷ್ಟಿನೇ ನ್ಯಾಹಾಳಿ. ನಿರ್ವೈರ ಆಗಿಬಿಡ್ತದ, ವೈರತ್ವ ಅಲ್ಲಿ ಕಳ್ಕೊಂಡ್ ಬಿಡ್ತದ. ಹಂಗ ಯಾರ ಸಂಸಾರದಾಗ ಈ ರೀತಿಯಾಗಿರತಕ್ಕಂಥ ಕದನಗಳು ಜಗಳಗಳು ಏನ್ ಅವಲ್ಲ, ಅವು ಎಲ್ಲ ಮುಳಿಗ್ ಹೋಗ್ತವ. ಯಾವಾಗ ನೀವು ಶಿವಪಾರ್ವತಿಯರ ಸ್ವರೂಪ ನೀವು ಧಾರಣ ಮಾಡಿದ್ರಿ ಅಂತಂದ್ರ ಅಲ್ಲಿ ಸಮಾಧಾನ ಸಿಗ್ತದೆ.
ಅದಕ್ಕೆ धन्यतयाचे संसार धन्यतयाचे गाव इथे गजर नामाची. ಅಲ್ಲಿ ಯಾವ ಸ್ಥಾನದೊಳಗ ಶಿವನ ಸ್ಮರಣ ಆಗ್ತಾ ಇರ್ತದ ಅಲ್ಲಿ ವೈರತ್ವ ಹೋಗಿ ಬಿಡುತ್ತದಂತ, ಅವರ ಸಂಸಾರದಾಗ ಸುಖ ಸಿಗ್ತದಂತ. ಅಂಥ ಒಂದು ಸುಖ ಶಾಂತಿ ಸಮಾಧಾನ ಪ್ರತಿಯೊಬ್ಬರ ಜೀವನದಲ್ಲಿ ನೆಲೆಸಲಿ ಅನ್ನತಕ್ಕಂಥ ಉದ್ದೇಶದಿಂದ ಇಲ್ಲಿ ಸಾರ್ವಜನಿಕ ರೂಪದಲ್ಲಿ ನೀವು ಶಿವಪೂಜೆಯನ್ನ ಮಾಡತಕ್ಕಂಥ ಭಾಗ್ಯ ಇವತ್ತು ಕೂಡಿ ಬಂದದ. ಅದಕ್ಕೆ ಬಂದ ನಂತರ ಅಣ್ಣ ಬಸವಣ್ಣವರು ಆ ಶಿವನಿಗೆ ಹುಡುಕಾಡಿ 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 ತೆಗೆದ್ರಂತ ಆಕ್ರಿ ಏನ್ರಿ, ಶಿವನಿಗೆ ಹುಡುಕಾಡಿದ್ರು. ಅಲ್ಲಿ 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 ಕೂಡಲ ಸಂಗಮನಲ್ಲಿ ಹುಡುಕಿದ್ರು, ಬಸವ ಕಲ್ಯಾಣದಲ್ಲಿ ಹುಡುಕಿದ್ರು, ಎಲ್ಲೆಲ್ಲೋ ತಿರುಗಾಡಿ ಹುಡುಕಿ 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 ಆಕ್ರಿಗೆ ಅವರಿಗೆ ಶಿವ ಭೇಟಿಯಾದ. ಶಿವ ಭೇಟಿಯಾದ. ಎಲ್ಲಿ ಭೇಟಿಯಾದ? ಎಲ್ಲಿ ಭೇಟಿಯಾಗೇನು ಹೇಳ್ರಿ, ಗುರ್ತದ ಹೇಳಿ. ಅವರಿಗೆ ಶಿವ ಭೇಟಿಯಾಗ್ಯಾನ. ಎಲ್ಲಿ ಭೇಟಿಯಾಗ್ಯಾನ? ಹುಡುಕಾಡಿ 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 ತೆಗೆದ್ರು. ಮುಂದಿನ ವರ್ಷ ಹೇಳ್ತೀವಿ ಏನ್ರಿ, ಇನ್ನು ಸಮಯ ಇದ್ರೆ ಹೇಳ್ತೀನಿ. ಒಂದು ಎರಡೇ ಮಾತಿಂದ ಬಹಳ ಸುಂದರ ವಚನದ ಅವ್ರದ್ದು. ಅದಕ್ಕ ಆ ವಚನದ ಹೇಳ್ತಾ 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 ಎರಡು ಮೂರು ವಚನಗಳು ಸಿಗ್ತಾವ ಆ ರೀತಿ. ಎಲ್ಲಿ ವಾಸ ಆಗಿದ್ದಾನೆ ಶಿವ? ಎಲ್ಲಿ ಕುಳಿತುಕೊಂಡು ಕೂತಾನೆ? ಕೈಲಾಸದಾಗ, ಪರ್ವತದ ಮ್ಯಾಲ, ಗುಡ್ಡದ ಮ್ಯಾಲ, ಎಲ್ಲೆಲ್ಲಿ ಗುಡಿಯೊಳಗ, ಎಲ್ಲಿ? ಅದಕ್ಕ ಹುಡುಕಾಡು ತೆಗೆದ್ರು. ಸಮುದ್ರ ಘನವೆಂಬೆನೆ ಧರೆಯ ಮೇಲಡಗಿತ್ತು ನೋಡ. ಆ ಧರೆ ಘನವೆಂಬೆನೆ ಆದಿಶೇಷನ ಫಣಿಯ ಮೇಲಡಗಿತ್ತು ನೋಡ. ಆದಿಶೇಷ ಘನವೆಂಬೆನೆ ಪಾರ್ವತಿಯ ಕಿರುಗುಣಿಯಾಗಿಪ್ಪನು ನೋಡ. ಪಾರ್ವತಿ ಘನವೆಂಬನೆ ಪರಶಿವನ ಅರ್ಧಾಂಗಿಯಾಗಿಪ್ಪಳು ನೋಡ. ಆ ಪರಶಿವ ಘನವೆಂಬೆನೆ ಶರಣರ ಮನದಲ್ಲಿ ಅಡಗಿಪ್ಪನು ನೋಡ. ಕೂಡಲ ಸಂಗಮ ದೇವ ಎಲ್ಲಿ ಕುಳಿತಾನ ದೇವರು ಅಂತಂದ್ರ ಶರಣರ ಹೃದಯ ಮಂದಿರದೊಳಗೆ ಕುಳಿತಾನೆ. ಆ ಮನದಲ್ಲಿ ಕುಳಿತಿದ್ದಾನೆ, ಶರಣರ ಮನಸ್ಸಿನಲ್ಲಿ ಅಡಗಿ ಕುಳಿತಿದ್ದಾನೆ. ಅದಕ್ಕ ಪ್ರತಿನಿತ್ಯನ ಹೇಳ್ತೀವಿ ಏನಂತ? ಕರ್ಪೂರ ಗೌರವ ಕರುಣಾವತಾರೋ ಸಂಸಾರ ಸಾರೋ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾಮಿ ಸಹಿತನ್ನಮಾಮಿ. ಏನಂದ್ರೆ ಗೊತ್ತದ? ಸದಾ ವಸಂತಂ ಹೃದಯಾರವಿಂದೇ. ಸಂತರ ಹೃದಯ ಮಂದಿರೊಳಗ, ಶರಣರ ಹೃದಯ ಮಂದಿರದೊಳಗ ಪಾರ್ವತಿಗೆ ಸಾತ್ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾಮಿ ಸಹಿತನ್ನ ಮಾಮಿ. ಭವಾನಿಗೆ ಸಾತ್ ಶಂಭು ಭಗವಂತ ಶರಣರ ಮನಸ್ಸಿನಲ್ಲಿ ಕುಳಿತಿದ್ದಾನೆ ಅನ್ನತಕ್ಕಂಥ ಮಾತು ಹೇಳಿದ್ರು. ಅಷ್ಟೇ ಅಲ್ಲ, ಕೂಡಲ ಸಂಗನ ಶರಣರ ಏನಂತಾರ ಅವರು, ಸಂಗಮ ದೇವನ ಅರಿವಡೆ ಶರಣರ ಸಂಘವೇ ಮೊದಲು. ಶರಣರ ಸಂಘ ಅಂತ ಒಂದು ಸಂಘ ಇಲ್ಲಿ ನೆರವೇರಿದೆ. ಎಲ್ಲೇನಪ್ಪ ಇವತ್ತು ಶಿವ ಅಂತಂದ್ರ ಮೇಳಕುಂದಿ ಗ್ರಾಮದ ಮಡ್ಡಿಯೊಳಗ ಬಂದುಕೊಳ್ತಾನೆ. ಎಲ್ಲ ಬಿಟ್ಟ ನಾವು ಮಡ್ಡಿ ಬಹಳ ಅವನಿಗೆ ಇಷ್ಟ ಆಗ್ಯದ ಏನ್ರಿ. ಎಲ್ಲರೂ ಮಡ್ಡಿ ಬಿಟ್ಟು ಓಡ್ತಾರ, ಆದ್ರೆ ಶಿವ ಮಡ್ಡಿ ಹಿಡ್ಕೊಂಡು ಓಡಿ ಬಂದಾನ. ಇದು ಶಕ್ತಿ ಯಾರ ಬಲ್ಲಿ ಅಂದ್ರ ನಿಮ್ಮ ಹತ್ರ, ಎಲ್ಲರ ಹತ್ರ ಆ ಶಕ್ತಿ ಅದ ಅಂತೀವಿ. ನೋಡುವಂತ ಭಾಗ್ಯ ಬೇಕು, ಕಣ್ತುಂಬ ನೋಡ್ತಕ್ಕಂತ ಭಾಗ್ಯ ಬೇಕು. ತೋಚಿ ಏಕ ಭಾಗ್ಯವಂತ ಅಕಳಿಲ उमाकांत भाग्यवंत. कन्नड मध्ये बोललो, काळजी करू नका माय. दररोज चान्स तुम्हाला मिळते, परंतु या लोकांना कळावं लागते ना, त्यासाठी मला बोलावं लागतं. तरी या ठिकाणी
सूचना देतो तुम्हाला ಏನ್ರಿ ಅದಕ್ಕೆ ಯಾರು ಹೇಳ್ಬಾರ್ದು ಒಂದು 5 ನಿಮಿಷದಾಗ ಪೂಜೆ ಆಗ್ತದ ಬಹಳ ಭಾಗ್ಯಶಾಲಿಗಳು ನಾ ಹೇಳ್ಕೊಂತ ಕುಂತಂದ್ರ ಏನು ಎಷ್ಟು ಹೇಳ್ಬೇಕು 45 ವರ್ಷದಿಂದ ಹಂಗೇ ಕುಳಿತೀನಿ ನಿಮಗೆ ಹೇಳಬೇಕು 45 ವರ್ಷದ ನಂತರ ಹೇಳುವಂತ ಚಾನ್ಸ್ ಬಂತು ಇದು ಒಂದು ಸುಂದರವಾಗಿರತಕ್ಕಂತ ಕಾರ್ಯಕ್ರಮ ಇಲ್ಲಿ ನೆರವೇರ್ತಾ ಇದೆ ಎಲ್ಲಾ ತಾಯಂದಿರು ಇವತ್ತು ನೋಡ್ರಿ ಆ ದೇವ್ರನ್ನು ಎಷ್ಟು ನಮ್ಮ ಮ್ಯಾಲ ಕೃಪಾ ತೋರೇನಂತಂದ್ರ ಡೈಲಿ ಚರ ಬಿಸಿಲು ಬಡಿತಿತ್ತು ಇವತ್ತು ಬಿಸಿಲು ಬಿ ಕಮ್ಮಿ ಮಾಡ್ಯಾನ ಎಷ್ಟು ಕರುಣಾ ತೋರಿಸಿದಾನ ಭಗವಂತ विचार ಮಾಡ್ರಿ थंडी तर नाहीच 11 दिवसापासून थंडीच नाही आम्ही इथं बसलो येऊ थंडीच निघून गेले झाले भक्तांचा गरमी वाढले थंडी तेवढंच आहे परंतु भक्त जास्त असल्यामुळे गरमी आपला आपोआप वाढलेले ಈಗ ಒಂದು 5 ನಿಮಿಷ ಇಲ್ಲಿ ನಮ್ಮದು ಪಾದ್ಯ ಪೂಜೆ ಆಗ್ತದ ಆದ ನಂತರ ನಮ್ಮೆಲ್ಲರಿಗೆ ಕುಳಿತ ಸ್ಥಾನದೊಳಗೆ ನಿಮ್ಮ ಸ್ಥಾನದಾಗ ಬಂದು ಎಲ್ಲ ವೈದಿಕರು ನಿಮಗ ತೀರ್ಥ ಕೊಡ್ತಾ ಇರ್ತಾರೆ ತೀರ್ಥ ತಗೊಂಡ ನಂತರ ಮತ್ತೆ ನಿಮ್ಮ ಜಾಗ ನೀವು ಬಿಡಬೇಡ್ರಿ ನೀವು ಯಾರು ಹೇಳ್ಬೇಡ್ರಿ ಅಲ್ಲಿ ಕುಂತೋರು ಡಡ 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 ಎದ್ದು ಪರೇಶಾನ್ ಮಾಡಬೇಡ್ರಿ ಅಲ್ಲೇ ಕೂಡ್ರಿ ಇಲ್ಲಿ ಪುರಂತರು ಆಟ ಆಡ್ತಾರೆ ಇಲ್ಲಿ ಪುರಂತರು ಆಟ ಆಡ್ತಾರೆ ನಮ್ಮ ಎದುರಿಗೆ ಅದು ಆಟ ನೋಡ್ಬೇಕಾಗ್ಯದ ನೀವು ಅಲ್ಲೇ ಪಕ್ಕದಾಗ ತೀರ್ಥೊಂಡ ಮೇಲೆ ಹಿಂಗೆ ಪಕ್ಕಕ್ಕೆ ಸರಿಬೇಕು ನಿಮ್ದು ಲಿಂಗ ಪಿಂಗ ಎಲ್ಲ ತೆಗಿತಾರ ಅವರು ನೀವು ಪಕ್ಕಕ್ಕೆ ಸರಿಬೇಕು ಸರದ ಅಲ್ಲೇ ಕೂಡ್ಬೇಕು ಈಗಲ್ಲ ತೀರ್ಥ ಶಿವಾನಂದ ಜೀ ಜೀ ಸಚ್ಚಿದಾನಂದ ಮೂರ್ತಿ ಗುರುಜಿ ಆರತಿ ಶಿವಾನಂದ ಜೀ ಜೀ ಸಚ್ಚಿದಾನಂದ ಮೂರ್ತಿ ಗುರುಜಿ पूर्ण अवतार शंकराचा भूमंडळी हेतु साचा धरुनिया वेशयति बराचा हेतु जड मूढ कृतार्थाचा असा हा पूर्ण ब्रह्मरुद्र असा हा पूर्ण ब्रह्मरुद्र मस्तकी चंद्र ध्याति सुरवंद्य असे त्रिभुवनी कीर्ति जाची असे हा शिवानंद तोची आरती शिवानंद जीची सच्चिदानंद मूर्ति गुरुजी